ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿಯ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. ದೇವರನ್ನು ಆರಾಧಿಸುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಕ್ಷಣಕಾಲ ನಾವು ಮೌನವಾಗಿರೋಣ. ನಮ್ಮ ಆಯುಷ್ಕಾಲಕ್ಕೆ ದೇವರು ಮತ್ತೊಂದು ಹೊಸ ದಿವಸವನ್ನು ಸೇರಿಸಿಕೊಟ್ಟಿದ್ದಾನೆ. ನಮ್ಮ ಜೀವನಗಳಿಗೆ ಬೇಕಾಗಿರುವಂಥ ಭದ್ರತೆಯನ್ನು, ಅಮೂಲ್ಯವಾದ ಜೀವನವನ್ನು ನಮಗೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಮತ್ತೊಂದು ಆವರ್ತಿ ನಾವು ನಮ್ಮ ಕುಟುಂಬವಾಗಿ ನಮ್ಮ ಮನೆಗಳಲ್ಲಿ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವಂಥ ಆಶೀರ್ವಾದಕ್ಕೆ ದೇವರು ನಮ್ಮ ಜೀವಿತಗಳನ್ನು ನಡೆಸಿದ್ದಾನೆ. ದೇವರ ಎಲ್ಲ ಮಹೋಪಕಾರಗಳನ್ನು, ಆತನ ಆಶೀರ್ವಾದಗಳನ್ನು ಸ್ಮರಿಸಿಕೊಂಡವರಾಗಿ ದೇವರನ್ನು ನಾವು ಆರಾಧಿಸೋಣವೇ, ದೇವರನ್ನು ಸ್ತುತಿಸಿ ಕೊಂಡಾಡೋಣವೇ. ದೇವರ ಪರಿಶುದ್ಧ ನಾಮಕ್ಕೆ ಘನಮಾನ, ಸ್ತೋತ್ರ, ಮಹಿಮೆಯನ್ನು ನಾವು ಸಮರ್ಪಿಸೋಣವೇ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಹಾಡನ್ನು ಪ್ರಾರ್ಥನಾಪೂರ್ವಕವಾಗಿ ನಾವು ಹಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನಿನ್ನನ್ನು ಆರಾಧಿಸುವಂಥ ಕೃಪೆಗೆ ಮತ್ತೊಂದು ದಿವಸವನ್ನು ನಮ್ಮ ಜೀವಿತ ಕಾಲಗಳಿಗೆ ನೀನು ದಯಪಾಲಿಸಿಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಜೀವಿತರ ಸಂಖ್ಯೆಯಲ್ಲಿ ನೀನು ನಮ್ಮನ್ನು ಎಣಿಸಿರುವುದಕ್ಕಾಗಿ ನಾವು ನಿನಗೆ ಅನಂತನಂತ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಈ ಅಮೂಲ್ಯವಾದಂಥ ಜೀವನವನ್ನು ಪಡೆದುಕೊಂಡವರಾಗಿ ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬ ಮಾತಿಗೆ ಅನುಗುಣವಾಗಿ ಜೀವದಿಂದ ಬದುಕಿ ಉಳಿದಿರುವಂಥ ನಾವು ಸ್ವಾಮಿ ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮಯ ರಕ್ಷಕನು, ನಮ್ಮಯ ಪರಿಪಾಲಕನು, ನಮ್ಮನ್ನು ಸಂರಕ್ಷಿಸುವಾತನು, ನಮ್ಮನ್ನು ಕಾಪಾಡುವಾತನು ಆಗಿರುವುದರಿಂದ ನಿನ್ನ ಪರಿಶುದ್ಧ ನಾಮಕ್ಕೆ ಅಡ್ಡಬಿದ್ದು ಘನಮಾನ, ಸ್ತೋತ್ರ, ಮಹಿಮೆಗಳನ್ನು ನಾವು ಸಮರ್ಪಿಸುತ್ತೇವೆ. ಈ ನಮ್ಮ ಪರಿಶುದ್ಧ ಆರಾಧನೆಯನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ಈ ಆರಾಧನೆಯಲ್ಲಿ ನೀನು ನಮ್ಮ ಮಧ್ಯಸ್ಥನಾಗಿರು ಸ್ವಾಮಿ. ಆರಂಭದಿಂದ ಅಂತ್ಯದವರೆಗೂ ನಮ್ಮೊಂದಿಗೆ ಇದ್ದು ನಿನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ 254ನೆಯ ಸಂಗೀತವನ್ನು ನಾವು ಹಾಡೋಣ. 254ನೆಯ ಸಂಗೀತ. ದೇವರೆಮ್ಮ ಮಧ್ಯೆ ಇರುತ್ತಿರಲಾಗಿ ಪ್ರಾರ್ಥಿಸೋಣ ಭಕ್ತರಾಗಿ, ಹೌದು ದೇವರಲ್ಲಿ ಆತ ಗಡ್ಡ ಬಿದ್ದು ಧ್ಯಾನಿಸೋಣ ಸುಮ್ಮನಿದ್ದು.
ಆರಾಧನಾ ಕ್ರಮ ಪುಸ್ತಕದಲ್ಲಿ 123ನೆಯ ಪುಟದಲ್ಲಿರುವಂಥ 3ನೆಯ ವಿಧಾನವನ್ನು ನಾವು ಅನುಸರಿಸೋಣ. 123ನೆಯ ಪುಟ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಾದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವೋ ಆತನು ಪಾಲಿಸುವ ಪ್ರಜೆಯೂ ಆತನ ಕೈಗೆಳಗಿರುವ ಹಿಂಡೂ ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದನು, ಎಲೈ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ನಾವು ಬರುವಾಗಲೂ ಕೃತಜ್ಞತಾ ಭಾವದಿಂದ ನಾವು ಕಾಣಿಸಿಕೊಳ್ಳುತ್ತೇವೆ. ನಮ್ಮೆಲ್ಲರ ಜೀವಿತಗಳನ್ನು ಇದುವರೆಗೂ ಕಾಯ್ದು ಕಾಪಾಡುತ್ತಾ ಬಂದಿರುತ್ತಿ. ನಾವು ಬೇಡಿದ್ದಾಗಿಯೂ ಬೇಡದೆ ಬಿಟ್ಟಾಗಿಯೂ ಸ್ವಾಮಿ, ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು, ನಮ್ಮ ಗ್ರಹಿಕೆಗಿಂತಲೂ ಅಧಿಕವಾದದ್ದನ್ನು ನಮ್ಮ ಜೀವನಗಳಿಗೆ ನೀನು ಅನುಗ್ರಹಿಸಿಕೊಡುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇದುವರೆಗೂ ನಮ್ಮೆಲ್ಲರ ಜೀವನಗಳಿಗೆ ಬೇಕಾದ ಭದ್ರತೆ, ಸಂರಕ್ಷಣೆ, ಸುಕ್ಷೇಮ, ಸಂತೋಷ, ಸಮಾಧಾನಗಳನ್ನು, ಆರೋಗ್ಯವನ್ನು, ಎಲ್ಲಕ್ಕಿಂತ ಮಿಗಿಲಾಗಿ ಸ್ವಾಮಿ ಜೀವವನ್ನು ನಮಗೆ ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುತ್ತೇವೆ. ಈ ಲೋಕದಲ್ಲಿ ಕರ್ತನೇ, ನಮ್ಮ ಸುತ್ತಮುತ್ತಲೂ ಅನೇಕ ಸಂಗತಿಗಳು ತಾಂಡವವಾಡುತ್ತಿರುವಾಗಲೂ ಅನೇಕ ಜನರು ಹಸಿವಿನಿಂದಲೂ ಬಾಯಾರಿಕೆಯಿಂದಲೂ ನಿರಾಶ್ರಿತರಾಗಿ, ಅನೇಕ ಜನರು ಅನೇಕ ಸಂಕಷ್ಟಗಳಲ್ಲಿ ಸಿಲುಕಿಕೊಂಡಿರುವಾಗಲೂ, ಅನೇಕ ಜನರು ಅನಾರೋಗ್ಯಗಳಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳನ್ನು ಪಡೆದುಕೊಳ್ಳುತ್ತಿರುವಾಗಲೂ, ಅನೇಕ ಜನಗಳು ಅಪಾಯದ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವಾಗಲೂ ನಮ್ಮೆಲ್ಲರಿಗೂ ಬೇಕಾಗಿರುವಂಥ ಭದ್ರತೆಯನ್ನು, ಆರೋಗ್ಯವನ್ನು, ನಮ್ಮೆಲ್ಲರಿಗೂ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಅನುಗ್ರಹಿಸಿಕೊಟ್ಟು ನಮ್ಮನ್ನು ಕಾಪಾಡುತ್ತಾ ಬಂದಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ನಿನ್ನ ಸಾನ್ನಿಧ್ಯದಲ್ಲಿ ನಾವು ನಿನ್ನನ್ನು ಆರಾಧಿಸುವಾಗಲೂ ನಿನ್ನ ಆಶೀರ್ವಾದವನ್ನು ನಾವು ಬೇಡುವವರಾಗಿದ್ದೇವೆ. ಯಾವುದೇ ಭದ್ರತೆ ಇಲ್ಲದೆ ಇರುವಂತಹ ಈ ಲೋಕದಲ್ಲಿ ಸ್ವಾಮಿ, ನಿನ್ನಲ್ಲಿ ನಮಗೆ ಪರಿಪೂರ್ಣವಾದಂಥ ಭದ್ರತೆ, ಆಶ್ರಯ, ನಿನ್ನಲ್ಲಿ ನಮಗೆ ಪರಿಪೂರ್ಣವಾದಂಥ ಸಂತೋಷ, ಶಾಶ್ವತವಾದಂಥ ಭಾಗ್ಯವನ್ನು ನಾವು ಹೊಂದಲು ಶಕ್ತರಾಗಿದ್ದೇವೆ. ನಮ್ಮ ಜೀವನಕ್ಕೆ ನೀನು ಮಾತ್ರ ಆಶ್ರಯ ಸ್ವಾಮಿ. ನಮ್ಮ ಜೀವನಕ್ಕೆ ನಿನ್ನಲ್ಲಿ ಮಾತ್ರ ಭದ್ರತೆ ಸಿಕ್ಕುವಂಥದ್ದಾಗಿದೆ. ಈ ಲೋಕದ ನಮ್ಮ ಜೀವನದ ಯಾತ್ರೆಯಲ್ಲಿ ಸ್ವಾಮಿ, ನಮ್ಮ ದೇಹ, ಆತ್ಮ, ಪ್ರಾಣಗಳನ್ನು ಸಜೀವ ಯಜ್ಞವಾಗಿ ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸಿ ಕೊಡುತ್ತೇವೆ. ನಮ್ಮನ್ನೇ ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಟ್ಟವರಾಗಿ ಈ ಲೋಕದ ನಮ್ಮ ಜೀವನದ ಯಾತ್ರೆಯಲ್ಲಿ ನಾವು ಮುಂದೆ ಸಾಗುವಾಗಲೂ ಕರ್ತನೇ, ನಿನ್ನ ಆಶೀರ್ವಾದಗಳೊಂದಿಗೆ ನಮ್ಮೆಲ್ಲರ ಜೀವಿತಗಳನ್ನು ತುಂಬಿಸಿ ನಮ್ಮೆಲ್ಲರ ಜೀವಿತಗಳನ್ನು ಪಾವನಗೊಳಿಸೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ನಾವಿರುವಾಗಲೂ ಕ್ಷಣಕಾಲ ಮೌನವಾಗಿದ್ದು ನಮ್ಮನ್ನು, ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ. ನಾವೆಲ್ಲರೂ ಮೌನವಾಗಿರೋಣ.
ಪಶ್ಚಾತ್ತಾಪದಿಂದ ನಾವು ಸ್ವಾಮಿಯ ಬಳಿಗೆ ಬರಲಿಕ್ಕಾಗುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ಸಂಗೀತಗಳಲ್ಲಿ 172ನೆಯ ಸಂಗೀತವನ್ನು ಹಾಡೋಣ. 172ನೆಯ ಸಂಗೀತ, ನಾ ಪಾಪಿಯೇ ಹೌದು ಅಕ್ರಮಗಾರನೇ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. 126ನೆಯ ಪುಟದಲ್ಲಿರುವಂಥ ಪಾಪದರಿಕೆಯನ್ನು ನಾವು ಅನುಸರಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪ್ರಾರ್ಥನಾ ಪೂರ್ವಕವಾಗಿ ಸಂಗೀತಗಳಲ್ಲಿ 102ನೆಯ ಸಂಗೀತದ ಒಂದು ಚರಣವನ್ನು ಹಾಡೋಣ. 102ನೆಯ ಸಂಗೀತ, ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆಯೇ. ಪ್ರಾರ್ಥನೆ ಮಾಡೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನಾ ಸಂಗ್ರಹದಿಂದ ಓದಿಕೊಳ್ಳೋಣ. ಕೀರ್ತನಾ ಸಂಗ್ರಹದಲ್ಲಿ 85ನೆಯ ಕೀರ್ತನೆಯನ್ನು ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆಗಳು 85. ಯೆಹೋವನೇ, ನಿನ್ನ ದೇಶವನ್ನು ಕಂಟಾಕ್ಷಿಸಿದ್ದಿ, ಯಾಕೋಬ್ಯರನ್ನು ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ. ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ, ಅವರ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ. ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ, ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ. ನಮ್ಮನ್ನು ರಕ್ಷಿಸುವ ದೇವರೇ, ನಮಗೆ ಅಭಿಮುಖನಾಗು. ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ಸದಾಕಾಲವು ನಮ್ಮ ಮೇಲೆ ಸಿಟ್ಟು ಮಾಡುವೆಯೋ? ತಲತಲಾಂತರಗಳಿಗೂ ಕೋಪವನ್ನು ಬೆಳೆಸುವೆಯೋ? ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸುವುದಿಲ್ಲವೋ? ಯೆಹೋವನೇ, ನಿನ್ನ ಕೃಪೆಯನ್ನು ನಮಗೆ ತೋರಿಸು. ನಿನ್ನ ರಕ್ಷಣೆಯನ್ನು ಅನುಗ್ರಹಿಸು. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೋ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಕೃಪೆಯೂ ಸತ್ಯವೂ ಒಂದಾನೊಂದು ಕೂಡಿರುವವು. ನೀತಿಯೂ ಸಮಾಧಾನವೂ ಮುದ್ದಿಟ್ಟುಕೊಳ್ಳುವವು. ಸತ್ಯವು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. ನೀತಿಯು ಆತನ ಮುಂದೆ ಹೋಗುತ್ತಾ
ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು ಎಂಬುದೇ. ಈ ಪರಿಶುದ್ಧ ಆರಾಧನೆಗೆ ನೇಮಕವಾಗಿರುವಂಥ ಮೊದಲನೆಯ ಮತ್ತು ಎರಡನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಹಳೆ ಒಡಂಬಡಿಕೆ ಮತ್ತು ಪತ್ರಿಕೆಯ ವೇದ ಭಾಗ. ಈ ಪವಿತ್ರ ಸಬ್ಬತ್ ದಿನದ ಮೊದಲನೇ ವೇದ ಪಾರಾಯಣಕ್ಕಾಗಿ ನೇಮಕವಾಗಿರುವ ವೇದ ಭಾಗವು ಹಳೆ ಒಡಂಬಡಿಕೆಗಳಲ್ಲಿ ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ. ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ ದೇವರ ವಾಕ್ಯಗಳನ್ನು ಕೇಳೋಣ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅವರ ಕಡೆಗೆ ಪ್ರವಾಹಗಳಂತೆ ಬರುವವು. ಹೊರಟು ಬಂದ ಬಹುದೇಶಗಳವರು ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಆತನು ಬಹುರಾಷ್ಟ್ರದವರ ವ್ಯಾಜ್ಯಗಳನ್ನು ವಿಚಾರಿಸುವವನು, ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವನು. ಅವರೋ ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗುಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು. ಇನ್ನು ಯುದ್ಧಾಭ್ಯಾಸವೂ ನಡೆಯುವುದೇ ಇಲ್ಲ. ಒಬ್ಬೊಬ್ಬನು ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವರು. ಅವರನ್ನು ಯಾರೂ ಹೆದರಿಸರು. ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ. ಅನ್ಯ ಜನಾಂಗಗಳು ತಮ್ಮ ತಮ್ಮ ದೇವರುಗಳ ಹೆಸರಿನಲ್ಲಿ ನಡೆಯುತ್ತವೆ. ನಾವಾದರೂ ನಮ್ಮ ದೇವರಾದ ಯೆಹೋವನ ಹೆಸರಿನಲ್ಲಿ ಯುಗ ಯುಗಾಂತರಗಳಲ್ಲಿ ನಡೆಯುವೆವು. ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ಕುಂಟು ಜನಾಂಗವನ್ನು ಒಟ್ಟುಗೂಡಿಸುವೆನು. ನಾನು ಬಾಧಿಸಿ ತಳ್ಳಿದ ಪ್ರಜೆಯನ್ನು ಸೇರಿಸುವೆನು. ಕುಟುಂಬ ಜನವನ್ನು ಉಳಿಸಿ ಕಾಪಾಡುವೆನು. ದೂರ ತಳ್ಳಲ್ಪಟ್ಟ ಪ್ರಜೆಗಳನ್ನು ಪ್ರಬಲ ಜನಾಂಗಗಳನ್ನಾಗಿ ಮಾಡುವೆನು. ಯೆಹೋವನು ಚೀಯೋನ್ ಪರ್ವತದಲ್ಲಿ ಇಂದಿನಿಂದ ಎಂದೆಂದಿಗೂ ಅವರ ರಾಜನಾಗಿರುವನು ಎಂಬುವುದೇ. ಎರಡನೇ ವೇದ ಪಾರಾಯಣಕ್ಕಾಗಿ ಪತ್ರಿಕಾ ಭಾಗದಿಂದ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಿಂದ 9ನೇ ವಚನದವರೆಗೆ. ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು ಎಂಬುದೇ. ಈ ಆರಾಧನೆಗೆ ನೇಮಕವಾಗಿರುವಂಥ ಮೂರನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಸುವಾರ್ತ ವಾಕ್ಯ ಭಾಗ. ಈ ಪರಿಶುದ್ಧ ದಿನದ ಉದಯದ ಆರಾಧನೆಗೋಸ್ಕರ ಆರಿಸಿಕೊಂಡಿರುವ ಸುವಾರ್ತೆಯ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನಗಳು 36ರಿಂದ 49. ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನಗಳು 36ರಿಂದ 49ರವರೆಗೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು, ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿದರು. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ?
ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವೂ ಎಲುಬುಗಳೂ ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು. ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಆದರೆ ಅವರು ಸಂತೋಷದ ದೆಸೆಯಿಂದ ಇನ್ನೂ ನಂಬದೆ ಆಶ್ಚರ್ಯಪಡುತ್ತಿರಲಾಗಿ, ಆತನು ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮಗುಂಟೋ ಎಂದು ಅವರನ್ನು ಕೇಳಲು, ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕ್ಕೊಂಡು ಅವರ ಮುಂದೆ ತಿಂದನು. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ, ಕ್ರಿಸ್ತನು ಶ್ರಮೆಪಟ್ಟು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ನೀಡುವುದಕ್ಕಾಗಿ ನಮ್ಮ ಸಭೆಯವರೇ ಆದಂಥ ಮಾತ್ರವಲ್ಲ, ಫೆಲೋಶಿಪ್ ಆಫ್ ಮಿನಿಸ್ಟ್ರಿಯಲ್ ಅಸಿಸ್ಟೆಂಟ್ ಆಗಿ ತಮ್ಮ ಸೇವೆಯಲ್ಲಿ ಇರುವಂಥ ಶ್ರೀಯುತ ಡ್ಯಾನಿಯಲ್ ವರ್ಮರವರು ದೇವರ ವಾಕ್ಯದ ಸಂದೇಶದಲ್ಲಿ ನಮ್ಮನ್ನು ನಡೆಸಲಿದ್ದಾರೆ. ಪ್ರಿಯ ಸಹೋದರರನ್ನು ನಾನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುತ್ತೇನೆ. ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ಸಂಗೀತವನ್ನು ನಾವು ಹಾಡೋಣ. ಸಂಗೀತದ ನಂತರ ದೇವರ ವಾಕ್ಯದ ಸಂದೇಶವನ್ನು ನಾವು ಆಲಿಸೋಣ.
ಕೃಪಾಳು ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ನೀವು ನಮಗೆ ದಯಪಾಲಿಸಿಕೊಟ್ಟಂತ ಈ ಒಳ್ಳೆಯ ಸುದಿನಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಆಲಿಸುವ ಹಾಗೆ ನಿನ್ನ ಪವಿತ್ರಾತ್ಮನ ಕೃಪೆ ಶಕ್ತಿಯಿಂದ ನಮ್ಮನ್ನು ಬಲಪಡಿಸು. ಕೇಳುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಸ್ವಾಮಿ, ಅವರಿದ್ದಂತಹ ಸ್ಥಳದಲ್ಲಿ ನೀನು ಆಶೀರ್ವದಿಸಿ ಕಾಪಾಡು ಕರ್ತನೆ. ಪವಿತ್ರಾತ್ಮನ ಕೃಪೆ, ಪವಿತ್ರಾತ್ಮನ ಸಹಾಯ ನಮ್ಮೆಲ್ಲರ ಮೇಲಿರಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವೇದ ಭಾಗಗಳನ್ನು ನಾವು ಗಮನಿಸುವಾಗ, ಈ 3 ವೇದ ಭಾಗಗಳನ್ನು ನಾವು ನೋಡುವಾಗ ಅಲ್ಲಿ ದೇವರ ಒಂದು ಶಾಂತಿಯನ್ನು, ದೇವರ ಒಂದು ಸಮಾಧಾನವನ್ನು ಹಂಚುವುದಕ್ಕೆ ಒಂದು ಕರೆಯನ್ನು ನೀಡುವಂತದಾಗಿರುತ್ತದೆ. ಅಂದರೆ ಈ ದಿನದ ಒಂದು ಪ್ರಸ್ತಾಪ ಏನೆಂದರೆ, ಕ್ರಿಸ್ತನ ಶಾಂತಿಯನ್ನು ಹಂಚುವ ಮೂಲಕ ನಿಯೋಗ ಎಂಬುದು. ಕ್ರಿಸ್ತನ ಶಾಂತಿಯನ್ನು ಹಂಚುವ ಮೂಲಕ ನಿಯೋಗ. ಮಿಷನ್ ಹ್ಯಾಸ್ ಶೇರಿಂಗ್ ದ ಕ್ರೈಸ್ಟ್ ಪೀಸ್. ಮಿಷನ್ ಹ್ಯಾಸ್ ಶೇರಿಂಗ್ ಕ್ರೈಸ್ಟ್ ಪೀಸ್. ಸಮಾಧಾನವನ್ನು ಹಂಚುವ ಒಂದು ವಿಷಯವಾಗಿ ಈ ದಿನದ 3 ಪಾರಾಯಣಗಳನ್ನು ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಹಾಗಾದ್ರೆ ಇದರಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಸಮಾಧಾನ ಎಂದರೆ ಅದೊಂದು ಶ್ರೇಷ್ಠವಾದಂತಹ, ಒಂದು ಅತ್ಯದ್ಭುತವಾದಂತಹ ಒಂದು ದೇವರ ಒಂದು ವರವಾಗಿರುತ್ತದೆ. ಸಮಾಧಾನ ಅದು ಕರ್ತನಿಂದ, ತಂದೆಯಾದ ದೇವರಿಂದ ನಾವು ಅದನ್ನು ಹೊಂದುವರಾಗಿರುತ್ತೇವೆ. ಮಾನವರಾದಂತಹ ನಾವು ಆ ಸಮಾಧಾನವನ್ನು ಹೊಂದಬೇಕಾದರೆ ಅದು ದೇವರ ಕೃಪೆ, ದೇವರ ಒಂದು ಆಶೀರ್ವಾದ, ಅದೊಂದು ಅತ್ಯದ್ಭುತವಾದಂತಹ ಒಂದು ವರವಾಗಿರುತ್ತದೆ. ಇಟ್ಸ್ ಮೋಸ್ಟ್ ಪ್ರೀಶಿಯಸ್ ಗಿಫ್ಟ್ ಫ್ರಮ್ ಗಾಡ್, ದ ಪೀಸ್. ಹೀಗಾಗಿ ಈ ದಿನದಲ್ಲಿ ಸಮಾಧಾನ. ಹಾಗಾದ್ರೆ ನಾವು ಸಮಾಧಾನವನ್ನು ಅದನ್ನು ಹೇಗೆ ನಾವು ಪಡೆಯುವುದಕ್ಕೆ ಸಾಧ್ಯ? ಸಮಾಧಾನ ಎಂದರೆ ಏನು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಸಮಾಧಾನವು ಅದು ತಂದೆಯಾದ ದೇವರಿಂದ ಬರುವಂತದ್ದು. ಸಮಾಧಾನ ಎಂಬುದಾಗಿ ನಾವು ನೋಡುವಾಗ ನಮ್ಮ ತಂದೆಯಾದ ದೇವರಲ್ಲಿ ಒಂದು ಹೆಸರಿದೆ, ಸಮಾಧಾನ. ಆತನು ಸಮಾಧಾನದ ಪ್ರಭು ಎಂಬುದಾಗಿ ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಅದೊಂದು ದೇವರ ನಾಮವಾಗಿರುತ್ತದೆ. ಸಮಾಧಾನದ ಪ್ರಭು, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಸಮಾಧಾನದ ಪ್ರಭು ಆತನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವ ಆತನಾಗಿದ್ದಾನೆ. ಇದನ್ನು ನಾವು ಹೇಗೆ ತಿಳಿದುಕೊಳ್ಳುತ್ತೇವೆ? ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ವಾಕ್ಯವು ಎಂಬ ಆತನು ನರಾವತಾರ ವ್ಯಕ್ತಿ, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ನಮ್ಮ ಕರ್ತನಾದ ತಂದೆಯಾದ ದೇವರ ಹೆಸರು ಸಮಾಧಾನದ ಪ್ರಭು ಎಂಬುದಾಗಿ, ಹಾಗೆ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ಆತನು ನಮ್ಮೊಳಗೆ ವಾಸ ಮಾಡುವ ಆತನಾಗಿದ್ದಾನೆ. ಹಾಗಾದರೆ ಈ ಸಮಾಧಾನವನ್ನು ನಾವು ಹೊಂದಬೇಕಾದರೆ, ನಮ್ಮ ಕರ್ತನನ್ನು ನಾವು ಆತನನ್ನು ಅಂಗೀಕರಿಸಿಕೊಳ್ಳಬೇಕಾದರೆ ನಾವು ಏನು ಮಾಡಬೇಕು? ಹೌ ವಿ ಕ್ಯಾನ್ ಗೆಟ್ ದಿ ಪೀಸ್ ಇನ್ ಅವರ್ ಲೈಫ್. ಕೀರ್ತನೆ ಸಂಗ್ರಹ ಪುಸ್ತಕ 119ನೇ ಅಧ್ಯಾಯದಲ್ಲಿ 165ನೇ ವಚನದಲ್ಲಿ ನಾವು ನೋಡುವಾಗ, ನೀನು ಧರ್ಮೋಪದೇಶವನ್ನು ಪ್ರೀತಿಸುವಾಗ ನಿನಗೆ ಸಂಪೂರ್ಣವಾದಂತಹ ಸಮಾಧಾನವನ್ನು ನೀನು ಹೊಂದುವನಾಗಿರ್ತಿ. ಯಾವಾಗ ನೀನು ದೇವರ ವಾಕ್ಯವನ್ನು ನೀನು ಪ್ರೀತಿಸುವನಾಗಿರುತ್ತೀಯೋ ಆಗ ನಿನ್ನಲ್ಲಿ ಸಮಾಧಾನ ಬರುತ್ತದೆ. ಹಾಗೆ ತಂದೆಯಾದ ದೇವರು ನಿನ್ನ ಹೃದಯದಲ್ಲಿ ಬಂದು ಆತನು ವಾಸ ಮಾಡುವ ಆತನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ ನಾವು ನೋಡುವಾಗ 5ನೇ ವಚನ 9ನೇ ವಚನದಲ್ಲಿ ಏನ್ ಹೇಳ್ತದೆ? ಸಮಾಧಾನ ಪಡಿಸುವವರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಹೌದು ಕರ್ತನಲ್ಲಿ ಬೇರೆ, ಯಾವಾಗ ನಿನ್ನಲ್ಲಿ ದೇವರ ವಾಕ್ಯವು ನಿನ್ನ ಹೃದಯದಲ್ಲಿ ತುಂಬಿರುತ್ತದೋ, ದೇವರ ವಾಕ್ಯ ಮಾತನ್ನು ನಿನ್ನ ಹೃದಯದಲ್ಲಿ ಬಂದು ವಾಸ ಮಾಡುತ್ತಾನೋ, ಆಗ ನೀನು ಇತರರಿಗೆ ಸಮಾಧಾನವನ್ನು ಹಂಚುವುದಕ್ಕೆ ನೀನು ಶಕ್ತನಾಗಿರುತ್ತಿ. ಸಮಾಧಾನ ಪಡಿಸುವವರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು.
ಹಾಗೆ ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ವಿಶೇಷವಾದಂತಹ ಆ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಸಮಾಧಾನ ಪಡಿಸುವವರು ಅವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಇಂತಹ ಆ ಜೀವಿತ ನೋಡಿ, ನೀತಿ ಎಂಬ ಫಲವನ್ನು ಕೊಯ್ಯುವರು. ನೀನು ಇತರರಿಗೆ ನೀನು ಸಮಾಧಾನ ಪಡಿಸುವಾಗ, ಇತರರಿಗೆ ನೀವು ಆದರಣೆಯನ್ನು ನೀನು ಕೊಡುವಾಗ, ದೇವರು ನಿನ್ನಲ್ಲಿ ಆ ಒಂದು ನೀತಿಯ ಫಲವನ್ನು ಕೊಯ್ಯುವ ಹಾಗೆ ನಿನ್ನನ್ನು ಅಭಿವೃದ್ಧಿಗೊಳಿಸುತ್ತಾನೆ, ನಿನ್ನನ್ನು ಆಶೀರ್ವದಿಸುತ್ತಾನೆ. ನೀನು ಜನಾಂಗಕ್ಕೆ ಒಬ್ಬ ವ್ಯಕ್ತಿಯಾಗಿ ನೀನು ಜೀವಿಸುವನಾಗಿರುತ್ತಿ. ಹಾಗೂ ಕರ್ತನಲ್ಲಿ ಪ್ರಿಯರೇ, ಈ ಸಮಾಧಾನ ಎಂಬುದಾಗಿ ನಾವು ನೋಡುವಾಗ ನಮ್ಮ ಹೀಬ್ರೂ ಭಾಷೆಯಲ್ಲಿ ಇದಕ್ಕೆ ಶಾಲೋಮ್ ಎಂಬುದಾಗಿ ಕರೆಯುತ್ತಾರೆ. ಶಾಲೋಮ್ ಎಂಬುದಾಗಿ ಹೇಳುವಾಗ ಇದು ಒಂದು 2ರಷ್ಟು ಒಂದು ಆಶೀರ್ವಾದ, 2ರಷ್ಟು ಆಶೀರ್ವಾದ, 2ರಷ್ಟು ಒಂದು ಆರೋಗ್ಯ, ಇದು 2ರಷ್ಟು ಒಂದು ಸಮಾಧಾನ, ಈ ರೀತಿಯಾದಂತಹ ಒಂದು ಸಮಾಧಾನ. ಮತ್ತು ನಾವು ನೋಡಬೇಕಂದ್ರೆ ಸಮಾಧಾನ ಎಂಬುದಾಗಿ ಹೇಳುವಾಗ, ಶಾಲೋಮ್ ಎಂಬುದಾಗಿ ಹೇಳುವಾಗ ಇದು ಒಂದು ಪರಿಪೂರ್ಣವಾದಂತ ಒಂದು ಜೀವಿತ, ಪರಿಪೂರ್ಣವಾದಂತ ಜೀವಿತ. ಶಾಲೋಮ್ ಎಂಬುದಾಗಿ ಹೇಳುವಾಗ ಇದು ಒಂದು ಪರಿಪೂರ್ಣವಾದಂತಹ ಒಂದು ಜೀವಿತವಾಗಿರುತ್ತದೆ. ಅಂದ್ರೆ ಸಮಗ್ರ ಉಳ್ಳಂತಹ ಒಂದು ಜೀವಿತ, ಅಂದರೆ ಶಾರೀರಿಕವಾಗಿ, ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ಇವೆಲ್ಲಗಳನ್ನು ಒಳಗೊಂಡಂತಹ ಒಂದು ಜೀವಿತವೇ ಅದು ಶಾಲೋಮ್ ಎಂಬುದಾಗಿ ನಾವು ಕರೆಯುತ್ತೇವೆ. ಸಮಾಧಾನದ ಒಂದು ಜೀವಿತ. ಈ ರೀತಿಯಾದಂತಹ ಜೀವಿತವನ್ನು ನಾವು ಹೊಂದುವರಾಗಿರಬೇಕು. ಅಂದರೆ ಸಮಾಧಾನ ಎಂದರೆ ಕತ್ತಲಿನಿಂದ ಬೆಳಕಿಗೆ ಬರುವಂತಹದ್ದು, ಕತ್ತಲಿನಿಂದ ಬೆಳಕಿಗೆ ಬರುವಂತದ್ದು ಜೀವಿತ, ನಮ್ಮ ಜೀವಿತ. ನಾವು ಲೂಕನ ಸುವಾರ್ತೆ 1ನೇ ಅಧ್ಯಾಯ 79ನೇ ವಚನದಲ್ಲಿ ನಾವು ನೋಡುವಾಗ, ಕತ್ತಲಲ್ಲಿ ಮರಣಾಂಧಕಾರದಲ್ಲಿ ವಾಸಿಸುವರಾದ ನಮಗೆ ಪ್ರಕಾಶವನ್ನು ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಆತನು ನಡೆಸುವನು ಎಂಬುದಾಗಿ ಸ್ನಾನಿಕನಾದ ಯೋಹಾನನ ತಂದೆಯಾದ ಜಕ್ಕರಿಯನು ಆ ಪ್ರವಚನವನ್ನು ನುಡಿದಿರುವುದನ್ನು ಆ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಪ್ರಕಾಶವನ್ನು ಕೊಟ್ಟನು ಎಂಬುದಾಗಿ ಆತನು ನಮ್ಮ ಆ ಸಮಾಧಾನದ ಆ ಒಂದು ಮಾರ್ಗದಲ್ಲಿ ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹೌದು ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಸಂದೇಶವನ್ನು ನಾವು ಮೀಕನ ಆ ಒಂದು ಪುಸ್ತಕದಲ್ಲಿ ನಾವು ನೋಡುವಾಗ ಅಲ್ಲಿ ಆ ಜನರು ಆ ಪಟ್ಟಣದಲ್ಲಿ, ಆ ಯೆರೂಸಲೇಮ್ ಪಟ್ಟಣದಲ್ಲಿ ಅಲ್ಲಿ ಆ ಒಂದು ದೇವರು ಅವರನ್ನು ವಿಶೇಷವಾದಂತಹ ರೀತಿಯಲ್ಲಿ ಅವರನ್ನು ನಡೆಸಿದರು. ಅವರನ್ನು ಯಾವ ರೀತಿಯಲ್ಲಿ ನಡೆಸಿದರು ಅಂದ್ರೆ ಆ ಕೋಳಿ ತನ್ನ ಮರಿಗಳನ್ನು ಯಾವ ರೀತಿಯಾಗಿ ತನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ಅದನ್ನು ಜೋಪಾನವಾಗಿ ಕಾಪಾಡುತ್ತದೋ ಆ ರೀತಿಯಾಗಿ ದೇವರು ಅವರನ್ನು ಹರಂಬರಿಸಿದರು. ಆದರೆ ಆ ಜನರು ಅದನ್ನು ಅವರು ಯಾವುದೇ ಒಂದು ಗಣನೆಗೆ ತೆಗೆದುಕೊಳ್ಳದೆ ಆ ಜೀವಿತ ಅವರು ಸಂಪೂರ್ಣವಾಗಿ ನಮ್ಮನ್ನು ಕಾಪಾಡಿದಂತಹ ದೇವರು, ನಮ್ಮನ್ನು ರಕ್ಷಿಸಿದಂತಹ ದೇವರು, ನಮ್ಮನ್ನು ಸಂರಕ್ಷಿಸಿದಂತಹ ದೇವರು ಎಂಬುದು ಅರಿಯದೆ ಅವರು ತಿರಸ್ಕಾರ ಮಾಡಿ ಇತರ ದೇವರುಗಳನ್ನು ಅವಲಂಬಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಇತರರ ದೇವರುಗಳನ್ನು ಅವರು ಅವಲಂಬಿಸಿದರು. ಹಾಗೆಯೇ ಅಷ್ಟು ಮಾತ್ರವಲ್ಲದೆ ಆ ಜನರು, ಆ ಇಸ್ರಾಯೇಲ್ ನಾಯಕರು ಏನ್ ಮಾಡಿದರು, ಆ ಜನರನ್ನು, ಸಾಮಾನ್ಯ ಜನರನ್ನು ಆ ಒಂದು ಸಮಾಜದಲ್ಲಿ ಮಿತಿಮೀರಿದ ಒಂದು ಅನ್ಯಾಯ, ಮಿತಿಮೀರಿದಂತಹ ಒಂದು ಅನ್ಯಾಯ, ಆ ಜನರ ಮೇಲೆ ಆ ಬಡವರ ಮೇಲೆ ದಬ್ಬಾಳಿಕೆ, ಈ ರೀತಿಯಾದಂತಹ ಒಂದು ಗೊಂದಲಮಯವಾದಂತಹ ರೀತಿಯಲ್ಲಿ ಆ ಒಂದು ಪಟ್ಟಣವು ಇರುವಾಗ ಅಲ್ಲಿ ಯಾವುದೇ ಒಂದು ರೀತಿಯ ಒಂದು ಸಮಾಧಾನವನ್ನು ಅವರು ಹೊಂದದೇ ಹೋಗಿದ್ದರು. ಆಗ ಆ ಮೀಕನು ಹೇಳುವಂತಹ ವಿಷಯವೇನೆಂದರೆ, ನಾವು ದೇವರಿಂದ ಮಾತ್ರ ಹೊಂದುವುದಕ್ಕೆ, ಆ ಸಮಾಧಾನವನ್ನು ಹೊಂದುವುದಕ್ಕೆ ನಾವು ಶಕ್ತರು ಎಂಬುದಾಗಿ ಆ ದೇವರ ಒಂದು ವಾಗ್ದಾನವನ್ನು ಆ ಜನರ ಮುಂದೆ ತಿಳಿಸುವುದನ್ನು ನಾವು ನೋಡುತ್ತೇವೆ. ಇಂತಹ ಆ ಒಂದು ದೇವರ ಕೃಪೆ, ಆ ದೇವರ ಆಶೀರ್ವಾದ ನೋಡಿ, ಆ ಜನರಿಗೆ ಆ ಗೊಂದಲಮಯವಾದಂತಹ ಜೀವಿತದಲ್ಲಿ, ಆ ಕಷ್ಟದಲ್ಲಿದ್ದಂತಹ ಜನರಿಗೆ ಆ ದೇವರ ವಾಗ್ದಾನವನ್ನು ಆ ಮೀಕನು ಅಲ್ಲಿ ಮುಂದಿಡುವುದನ್ನು ನಾವು ನೋಡುತ್ತೇವೆ. ಆಗ ಜನರು ಆ ಒಂದು ಸಮಾಧಾನವನ್ನು ಅವರು ಹೊಂದುವುದಕ್ಕೆ ಯೋಗ್ಯರು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಾದ ದೇವರು ಆ ಯೆರೂಸಲೇಮ್ ಪಟ್ಟಣವನ್ನು
ಒಂದು ಶಾಂತಿಯ ಕೇಂದ್ರವನ್ನಾಗಿ ಆತನು ಮಾಡುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಶಾಂತಿಯ ಒಂದು ಕೇಂದ್ರವನ್ನಾಗಿ ಆತನು ಮಾಡುತ್ತಾ ಇದ್ದಾನೆ. ಹಾಗೆ ಆ ಜನರು, ಆ ಮೀಕನು, ಆ ಪ್ರವಾದಿ ಅಂತ ಮೀಕನು ಹೇಳ್ತಾ ಇದ್ದಾನೆ, ದೇವರು ನಿಮ್ಮನ್ನು ರಕ್ಷಿಸುವ ಆತನಾಗಿದ್ದಾನೆ, ದೇವರು ನಿಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಯಾವ ರೀತಿಯಾಗಿ ಆ ಒಂದು ಕುರಿಗಳನ್ನು, ಆ ಕುರುಬನ ಹಾಗೆ ನಿಮ್ಮನ್ನು ಕಾಪಾಡುತ್ತಾನೆ. ಆತನು ನಿಮ್ಮನ್ನು ಪರಿಪಾಲನೆಯನ್ನು ಮಾಡ್ತಾನೆ. ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ತಿರುಗಿ ಬರುವುದಾದರೆ, ಆತನ ಸನ್ನಿಧಾನಕ್ಕೆ ಬರುವುದಾದರೆ, ಆತನು ನಿಮ್ಮನ್ನು ರಕ್ಷಿಸಿ ಕಾಪಾಡುವಾತನಾಗಿದ್ದಾನೆ. ನಿಮ್ಮನ್ನು ವಿಶೇಷವಾದಂತಹ ರೀತಿಯಲ್ಲಿ ಆಶೀರ್ವದಿಸಿ ಆ ಸಮಾಧಾನದ ಒಂದು ಕೃಪೆಯನ್ನು ಆತನು ನಿಮಗೆ ದಯಪಾಲಿಸಿಕೊಡುತ್ತಿದ್ದಾನೆ ಎಂಬುದಾಗಿ ಆ ಯೆರೂಸಲೇಮ್ ಪಟ್ಟಣದ ವಿಷಯವಾಗಿ ಆ ಪ್ರವಾದನೆಯನ್ನು ಆ ಮೀಕನು ನುಡಿಯುವುದನ್ನು ನಾವು ನೋಡುತ್ತಿದ್ದೇವೆ. ಅದು ಒಂದು ಶಾಂತಿಯ ಕೇಂದ್ರವನ್ನಾಗಿ ಆತನು ಮಾಡಬೇಕೆಂಬುದಾಗಿ ಅಲ್ಲಿ ಒಂದು ಆಲೋಚನೆಯನ್ನು, ಸ್ವಾಮಿಯ ಒಂದು ಆಲೋಚನೆಯನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಸಹ, ನಮ್ಮ ಕುಟುಂಬದಲ್ಲಿ ಸಹ ಅನೇಕ ಸಾರಿ ಇಂತಹ ಗೊಂದಲಗಳಿಗೆ, ಇಂತಹ ರೀತಿಯ ಒಂದು ಸ್ಥಗಿತ, ಈ ಒಂದು ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವಿಸುವಾಗ, ನಾವು ಕರ್ತನ ಸನ್ನಿಧಾನಕ್ಕೆ ಬರುವಾಗ, ಕರ್ತನ ಸಮೀಪದಲ್ಲಿ ನಾವು ಇರುವಾಗ, ಕರ್ತನ ಒಂದು ಪ್ರಸನ್ನತೆಯಲ್ಲಿ ನಾವು ಜೀವಿಸುವಾಗ, ಕರ್ತನು ನಮಗೆ ಯಾವಾಗಲೂ ಆ ಸಮಾಧಾನವೆಂಬ ಆ ಕೃಪೆಯನ್ನು ಆತನ ನಮಗೆ ದಯಪಾಲಿಸುವಾಗಿರುತ್ತಾನೆ. ನಾನೀಗಾಗಲೇ ಹೇಳಿದ ಹಾಗೆ, ನಾವು ದೇವರ ವಾಕ್ಯವನ್ನು ಪ್ರೀತಿಸುವಾಗ, ದೇವರನ್ನು ನಾವು ಆ ವಾಕ್ಯವನ್ನು ಎಷ್ಟು ಹೆಚ್ಚೆಚ್ಚಾಗಿ ನಾವು ಅದನ್ನು ಪ್ರೀತಿಸುತ್ತೇವೋ, ಅಷ್ಟು ದೇವರು ನಮ್ಮ ಮಧ್ಯದಲ್ಲಿ, ನಮ್ಮ ಪ್ರಸನ್ನತೆಯಲ್ಲಿ ಆತನು ಯಾವಾಗಲೂ ಆತನ ಪ್ರಸನ್ನತೆಯನ್ನು ನಾವು ಕಾಣುವವರಾಗಿರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಭಾಗದಲ್ಲಿ ನಾವು ನೋಡುವಾಗ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯವನ್ನು ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಅಲ್ಲಿ ಪೌಲನು ಹೇಳುವಂತ ವಿಷಯವೇನೆಂದರೆ, ಸಂತೋಷವು ಯಾವಾಗಲೂ ಕರ್ತನಿಂದ ಮಾತ್ರ ಬರುತ್ತದೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡುತ್ತೇವೆ. ಸಂತೋಷವು ಯಾವಾಗಲೂ ಕರ್ತನಿಂದ ಮಾತ್ರ ಬರುತ್ತದೆ ಎಂಬುದಾಗಿ. ಆದ್ದರಿಂದ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬುದಾಗಿ ಪೌಲನು ಇಲ್ಲಿ ಹೇಳುವಂತ ಒಂದು ಮುಖ್ಯ ವಿಷಯವನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಕರ್ತನನ್ನು ಬಿಟ್ಟು ಸಂತೋಷ ಪಡಬೇಕೆಂದರೆ ಅದು ನಮಗೆ ಸಂತೋಷವೂ ಸಿಗುವುದಿಲ್ಲ, ಸಮಾಧಾನವೂ ಸಿಗುವುದಿಲ್ಲ. ಯಾಕಂದ್ರೆ ಕರ್ತನ ಪ್ರಸನ್ನತೆ ಬಹಳ ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಅನೇಕ ಸಾರಿ ನಾವು ಸುಖ ದುಃಖಗಳನ್ನು ನಾವು ನೋಡುತ್ತೇವೆ, ರೋಗ ಅನಾರೋಗ್ಯಗಳನ್ನು ನೋಡುತ್ತೇವೆ, ಲಾಭ ನಷ್ಟಗಳನ್ನು ನೋಡುತ್ತೇವೆ, ಜನನ ಮರಣವನ್ನು ನಾವು ನೋಡುತ್ತೇವೆ, ಹಾಗೆಯೇ ಕತ್ತಲು ಬೆಳಕು ಇವುಗಳನ್ನು ನೋಡುತ್ತೇವೆ. ಇವೆಲ್ಲವೂ ನಮ್ಮ ಜೊತೆಯಲ್ಲಿ ಬರುವಾಗ ನಾವು ಯಾವಾಗಲೂ ಸಂತೋಷವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಕೇವಲ ನಮ್ಮ ಕರ್ತನಾದಂತಹ ತಂದೆಯಾದ ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಸಂತೋಷವಾಗಿ ಜೀವಿಸುವುದಕ್ಕೆ ನಾವು ಶಕ್ತರಾಗಿರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಸಂತೋಷ ಅದು ಮಾತ್ರವಲ್ಲದೆ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಕರ್ತನು ಹತ್ತಿರವಾಗಿದ್ದಾನೆ. ಯಾವಾಗ ನಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ ನಮ್ಮ ಹತ್ತಿರವಿರುತ್ತದೆಯೋ ನಾವು ಸಮಾಧಾನದಿಂದ ನಾವು ಜೀವಿಸುವರಾಗಿದ್ದೇವೆ. ಈ ವಾಕ್ಯ ಬಹಳ ಮುಖ್ಯವಾಗಿದೆ. ಕರ್ತನು ಹತ್ತಿರವಾಗಿದ್ದಾನೆ ಎಂಬುದಾಗ ನಾವು ಆಲೋಚಿಸುವಾಗ, ಆ ವಾಕ್ಯದಲ್ಲಿ ನಾವು ವಿಶ್ವಾಸ ಇಡುವಾಗ ಕರ್ತನು ನಮ್ಮ ಸಮೀಪದಲ್ಲಿ ಇರ್ತಾನೆ. ನಮಗೆ ಯಾವುದೇ ಒಂದು ಭಯವಾಗಲಿ, ಯಾವುದೇ ಒಂದು ದುಃಖವಾಗಲಿ, ಯಾವುದೇ ಒಂದು ನೋವಾಗಲಿ ಇರುವಾಗ ಕರ್ತನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವಾಗ ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ನಾವು ನೋಡುವಾಗ 7ನೇ ವಾಕ್ಯದಲ್ಲಿ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯುವುದು. ನಿಮ್ಮ ಹೃದಯದ ಯೋಚನೆಗಳನ್ನು, ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಭಯ, ಆ ದುಃಖ, ಆ ಚಿಂತೆ, ಇವೆಲ್ಲವುಗಳು ಅದು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಕರ್ತನು ನಿಮ್ಮ ಹತ್ತಿರವಾಗಿದ್ದಾನೆ. ಕರ್ತನು ನಿಮ್ಮ ಸಮೀಪದಲ್ಲಿರುವಾಗ ನೀವು ನಿರ್ಭಯವಾಗಿರ್ತೀರಿ. ಹಾಗೆ ನಾವು ಇನ್ನು 8ನೇ ವಚನದಲ್ಲಿ ನಾವು ನೋಡುವಾಗ ಕೆಲವು ವಾಕ್ಯಗಳು, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ,
ಪ್ರೀತಿಕರವೋ ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಲಕ್ಷ್ಯಕ್ಕೆ ತಂದುಕೊಳ್ಳುವುದು ಮಾತ್ರವಲ್ಲ, ಇವುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಇವುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವಾಗ ನಾವು ಅಭ್ಯಾಸ ಮಾಡಿಕೊಳ್ಳುವಾಗ ಏನಾಗುತ್ತೆ, ಶಾಂತಿದಾಯಕನಾದ ದೇವರು ಸದಾ ನಿಮ್ಮೊಂದಿಗಿರುವನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಗುಣಲಕ್ಷಣಗಳನ್ನು ನಾವು ಹೊಂದಿದಾಗ, ಆದ್ದರಿಂದಲೇ ಈ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ಶೀರ್ಷಿಕೆಯಲ್ಲಿ ನಾವು ನೋಡುವಾಗ ಏನ್ ಹೇಳ್ತಾರೆ, ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು. ಈ ಸದ್ಗುಣಗಳು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ಶಾಂತಿದಾಯಕನಾದ ದೇವರು ಸದಾ ನಮ್ಮ ಜೊತೆಯಲ್ಲಿದ್ದು ಸದಾ ನಮ್ಮನ್ನು ನಡೆಸುವಾತನಾಗಿರುತ್ತಾನೆ. ಈ ಒಂದು ರೀತಿಯಾಗಿ ನಾವು ಜೀವಿಸುವಾಗ ಆತನ ಒಂದು ಸಮಾಧಾನವನ್ನು ನಾವು ಹೊಂದಿ, ಆ ಸಮಾಧಾನವನ್ನು ನಾವು ಇತರರಿಗೆ ಹಂಚುವಾಗ ಅವರು ಎಷ್ಟೋ ಆದರಣೆಯನ್ನು ಹೊಂದುತ್ತಾರೆ, ಅವರಿಗೆ ಎಷ್ಟೋ ಒಂದು ಸಂತೋಷವಾಗುತ್ತದೆ. ಸಮಾಧಾನವನ್ನು ನಾವು ಇತರರಿಗೆ ಹಂಚುವಂತ ವ್ಯಕ್ತಿಗಳಾಗಿ ನಾವು ಈ ಗುಣಲಕ್ಷಣಗಳನ್ನು ನಾವು ಹೊಂದಿದಾಗ ಇತರರು ಸಮಾಧಾನ ಹೊಂದಿ ದೇವರಲ್ಲಿ ಅವರು ಸಂತೋಷಿಸುವರಾಗಿದ್ದಾರೆ. ಮತ್ತು ದೇವರು ನಮಗೆ ಕೊಟ್ಟಂತ ಒಂದು ವಿಶೇಷವಾದಂತ ವರ ಏನೆಂದರೆ ಅದು ಸಮಾಧಾನ. ಆ ಸಮಾಧಾನ ಅದು ಒಂದು ಗಳಿಗೆಯ ಸಮಯದ ಒಂದು ಸಮಾಧಾನ ಅಲ್ಲ, ಅಥವಾ ಒಂದು ವರ್ಷದ ರೀತಿಯಲ್ಲಿ ಕೊಡುವಂತಹ ಸಮಾಧಾನವಲ್ಲ. ಅದು ನಿತ್ಯ ನಿರಂತರವಾಗಿ ಆತನ ನಮಗೆ ದಯಪಾಲಿಸಿ ಕೊಟ್ಟಂತಹ ಒಂದು ಸಮಾಧಾನ. ಕೇವಲ ಒಂದು ಗಳಿಗೆ, ಒಂದು ನಿಮಿಷಕ್ಕೆ ಮಾತ್ರ ನಾವು ಈ ಲೋಕದ ರೀತಿಯಲ್ಲಿ ಹೊಂದುವಂತ ಈ ರೀತಿಯಾದಂತಹ ಸಮಾಧಾನವಲ್ಲ. ಕರ್ತನು ಕೊಡುವಂತಹ ಸಮಾಧಾನ ಅದು ನಿತ್ಯ ನಿರಂತರವಾಗಿರುವಂತಹ ಸಮಾಧಾನ. ಆದ್ದರಿಂದಲೇ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕದ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ ಎಂಬುದಾಗಿ ದೇವರು ಇಂತಹ ಒಂದು ವಾಗ್ದಾನದ ಆ ಒಂದು ಸಮಾಧಾನವನ್ನು ಆತನ ನಮಗೆ ದಯಪಾಲಿಸುವನಾಗಿದ್ದಾನೆ. ಅಂತಹ ಸಮಾಧಾನವನ್ನು ಕರ್ತನಿಂದ ನಾವು ಹೊಂದಿ ನಾವು ಇತರರಿಗೆ ಹಂಚುವ ಕ್ರೈಸ್ತ ನಿಯೋಗ ಇದೇ ಆಗಿರುತ್ತದೆ. ನಾವು ಇತರರಿಗೆ ಸಮಾಧಾನವನ್ನು ಹಂಚುವುದೇ ನಮ್ಮ ಕ್ರೈಸ್ತ ಆ ಒಂದು ನಿಯೋಗ ಎಂಬುದಾಗಿ ಈ ದಿನದ ಒಂದು ಪ್ರಸ್ತಾಪವಾಗಿರುತ್ತದೆ. ಅದೇ ರೀತಿಯಾಗಿ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಲೂಕನ ಬರೆದ ಸುವಾರ್ಥ ಭಾಗದಲ್ಲಿ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. 24ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅಲ್ಲಿ ಶಿಷ್ಯರು ಬಹಳವಾಗಿ ದಿಗಿಲು ಬಿದ್ದಿದ್ದಾರೆ. ಅಲ್ಲಿ ಫರಿಸಾಯರ ಒಂದು ಭಯ, ಯಹೂದ ಜನರ ಒಂದು ಭಯ, ಈ ರೀತಿಯಾದಂತಹ ಸ್ಥಿತಿಯಲ್ಲಿ ಅವರು ಭಯದಲ್ಲಿ ಇರುವಾಗ ಅಲ್ಲಿ ಸ್ವಾಮಿ ತನ್ನನ್ನು ತಾನು ಆ ಶಿಷ್ಯರಿಗೆ ಪರಿಚಯ ಮಾಡಿಕೊಳ್ಳುತ್ತಿದ್ದಾನೆ. ನಾನೇ ಎಂಬುದಾಗಿ ಅಲ್ಲಿ ಶಿಷ್ಯರಿಗೆ ಪರಿಚಯ ಮಾಡಿಕೊಳ್ಳುವಾಗ ಆ ಶಿಷ್ಯರು ಅವರು ಅಷ್ಟು ಸುಲಭವಾಗಿ ಆತನನ್ನು ಅಂಗೀಕರಿಸಿಕೊಳ್ತಾ ಇದ್ದಾರೆ. ಅವರು ಭೂತ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವಾಮಿ ಅವರಿಗೆ ಆ ಸಂಶಯವನ್ನು, ಆ ಭೂತ ಎಂಬ ಒಂದು ಕಲ್ಪನೆಯನ್ನು ಅವರಿಂದ ಆತನು ತೆರೆಯುವುದನ್ನು, ಅವರ ಮನಸ್ಸಿನ ಕಲ್ಪನೆಯನ್ನು ಹೊರಗೆ ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ನಾನೇ ಎಂಬುದಾಗಿ ಸ್ವಾಮಿಯಲ್ಲಿ ಪರಿಚಯ ಮಾಡಿಕೊಳ್ಳುತ್ತಿದ್ದಾರೆ. ಹೌದು ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ನಾವು ಇಂತಹ ಭಯದಲ್ಲಿ, ಇಂತಹ ಆ ಸ್ಥಿತಿಯಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಕರ್ತನಾದಂತಹ ತಂದೆಯಾದ ದೇವರು ಆತನು ನಮ್ಮ ಮಧ್ಯದಲ್ಲಿ ಬಂದು, ನಾನೇ, ಹೆದರಬೇಡ, ಕಳವಳಗೊಳ್ಳಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನ ಹತ್ತಿರದಲ್ಲಿದ್ದೇನೆ ಎಂಬುದಾಗಿ ಆತನು ನಮ್ಮ ಒಟ್ಟಿಗೆ ಆತನು ಪರಿಚಯ ಮಾಡಿಕೊಳ್ಳುವಂತಹ ದೇವರಾಗಿದ್ದಾನೆ. ಆತನನ್ನು ನಾವು ಅಂಗೀಕರಿಸಿಕೊಳ್ಳುವಾಗ, ಆತನಲ್ಲಿ ನಾವು ವಿಶ್ವಾಸ ಇಡುವಾಗ ದೇವರು ಆತನು ನಾನೇ ಎಂಬುದಾಗಿ ಆತನು ಪರಿಚಯ ಮಾಡಿಕೊಳ್ಳುತ್ತಿದ್ದಾರೆ. ಆ ಭೂತ ಎಂಬ ಆ ಒಂದು ಕಲ್ಪನೆಯಿಂದ ಅವರಿಂದ ತೆಗೆದು ಹೊರಗೆ ಹಾಕುವುದಕ್ಕೆ ಆತನ ಪ್ರಯತ್ನ. ಅಲ್ಲಿ ಸ್ವಾಮಿ ಕೇಳ್ತಾ ಇದ್ದಾರೆ, ನನಗೆ ಏನಾದರೂ ತಿನ್ನುವುದಕ್ಕೆ ನೀವು ಬೇಕೋ ಎಂಬುದಾಗಿ ಹೇಳುವಾಗ ಅವರು ಆ ಮೀನನ್ನು ಕೊಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಸ್ವಾಮಿ ಬಹಳ ಸ್ಪಷ್ಟವಾಗಿ ಅವರ ಒಂದು ಸಂಶಯವನ್ನು ಆಚೆ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭೂತಕ್ಕೆ ಎಲುಬುಗಳು, ಮಾಂಸ ಇರುವುದಿಲ್ಲ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಹೌದು ಕರ್ತನಲ್ಲಿ ಪ್ರಿಯರೇ, ಆ ಒಂದು ಸಂಶಯವನ್ನು
ಆ ರೀತಿಯ ಅಪನಂಬಿಕೆಯನ್ನು ದೇವರು ಅವರನ್ನು ಬಲಪಡಿಸುವುದನ್ನು ನಾವು ನೋಡ್ತೇವೆ. ಅಲ್ಲಿ ನಂಬಿಕೆ ಬಿದ್ದು ಹೋಗಿದೆ. ಆ ನಂಬಿಕೆಯನ್ನು ಸ್ವಾಮಿ ಅದನ್ನು ಬಲಪಡಿಸ್ತಾ ಇದ್ದಾರೆ. ಆ ನಂಬಿಕೆಯಲ್ಲಿ ಬಲಪಡಿಸಿ ಅವರ ಆ ಸಂಶಯವಾದಂತಹ ಆ ಮನಸ್ಸನ್ನು ಅದನ್ನು ತೆಗೆದು ಅವರಿಗೆ ಆ ಆಶೀರ್ವಾದವನ್ನು ನಾನೇ ಎಂಬುದಾಗಿ ಪರಿಚಯಿಸುವಾಗ ಆ ಶಿಷ್ಯರು ಅದನ್ನು ಅಂಗೀಕರಿಸಿ ಅವರು ಇತರರಿಗೆ ಆತನ ಸಮಾಧಾನವನ್ನು ಹಂಚುವಂತ ಆ ನಿಯೋಗ, ಆ ಸಾಧನೆಗಳಾಗಿ ಅವರು ಈ ಲೋಕಕ್ಕೆ ನಮ್ಮ ದೇವರ ಆ ಸಮಾಧಾನವನ್ನು ಅವರು ಪ್ರಕಟಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಸಮಾಧಾನವನ್ನು ಅವರು ಪ್ರಕಟಿಸಿದರು. ಕರ್ತನಲ್ಲಿ ಪ್ರಿಯರೇ, ಆ ನಾವು ನಮ್ಮ ತಂದೆಯಾದ ದೇವರಿಗೆ ಯಾವ ರೀತಿಯಾದಂತಹ ಆ ಸಂಬಂಧವನ್ನು ನಾವು ಇಟ್ಟುಕೊಂಡಿದ್ದೇವೆ. ದೇವರು ಆ ಶಿಷ್ಯರಿಗೆ ತನ್ನ ದರ್ಶನದ ಮೂಲಕವಾಗಿ ಅವರಿಗೆ ಧೈರ್ಯವನ್ನು ತುಂಬಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆ ದರ್ಶನ ದೇವರು ಆ ಶಿಷ್ಯರಿಗೆ ದರ್ಶನ ಕೊಡುವಾಗ ಅವರಿಗೆ ಧೈರ್ಯ ಬಂತು. ಆ ಧೈರ್ಯ ಅವರು ಆ ಸಮಾಧಾನವನ್ನು ಹೊಂದಿ ಲೋಕಕ್ಕೆ ಅವರು ಆ ಸಮಾಧಾನವನ್ನು ಸಾರಿದರು. ಈ ದಿನದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ತಂದೆಯಾದ ದೇವರಲ್ಲಿ ಆ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ, ಆತನ ದರ್ಶನವನ್ನು ಯಾವ ರೀತಿಯಾಗಿ ನಾವು ಹೊಂದಿಕೊಂಡಿದ್ದೇವೆ. ಆ ದರ್ಶನವನ್ನು ನಾವು ಹೊಂದಿಕೊಂಡಾಗ ಇತರರಿಗೆ ಆ ಸಮಾಧಾನವನ್ನು ಸಾರುವುದಕ್ಕೆ ನಾವು ಶಕ್ತರಾಗಿರುತ್ತೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ವಾಕ್ಯದ ಸಂದೇಶವನ್ನು ನಂಬಿಕೆಯಿಂದ ಆಲಿಸಿದಂತಹ ನಾವು ಎಲ್ಲರೂ ಒಟ್ಟಾಗಿ ನಾವು ನಂಬಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಆರೈಕೆ ಮಾಡೋಣ. 128ನೆಯ ಪುಟವನ್ನು ನಾವು ಅನುಸರಿಸೋಣ. 128ನೆಯ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೋಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸುವ ಹಾಗೆ ಸಂಕೀರ್ತನೆಯಲ್ಲಿ 172ನೆಯ ಸಂಕೀರ್ತನೆಯನ್ನು ಹಾಡೋಣ. 172ನೆಯ ಸಂಕೀರ್ತನೆ. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ ಮುಂದಿನ ಗೀತೆಯನ್ನು ಹಾಡೋಣ.
ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಕಾಣಿಕೆಗಳೊಂದಿಗೆ ಸ್ವಾಮಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಬರುತ್ತೇವೆ. ನಮ್ಮ ಜೀವನೋಪಾಯಕ್ಕಾಗಿ ನೀನು ಕೊಟ್ಟಿರುವುದರಲ್ಲಿಯೇ ಅಲ್ಪವಾಗಿ ತಂದು ಕಾಣಿಕೆಯಾಗಿ ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸುತ್ತೇವೆ. ಸ್ವಾಮಿ, ನಮ್ಮ ಅಲ್ಪ ಕಾಣಿಕೆಗಳನ್ನು ನೀನು ಸ್ವೀಕರಿಸಿ ಅದನ್ನು ಆಶೀರ್ವಾದ ಮಾಡಿ ನಿನ್ನ ಸೇವೆಗಾಗಿ, ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಅದು ಉಪಯೋಗಿಸಲ್ಪಡುವಂತೆ ಅದನ್ನು ಪಾವನಗೊಳಿಸು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಬಡ ವಿಧವೆಯು ತನ್ನಲ್ಲಿರುವ 2 ಕಾಸುಗಳನ್ನು ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸುವುದರ ಮೂಲಕ ತನ್ನ ಜೀವಮಾನವನ್ನೆಲ್ಲ ನಿನ್ನ ಕೈಗಳಲ್ಲಿ ಸಮರ್ಪಿಸಿಕೊಟ್ಟ ಹಾಗೆ ನಮ್ಮನ್ನೇ ಸಜೀವ ಯಜ್ಞವಾಗಿ ಸ್ವಾಮಿ ನಿನ್ನ ಕೈಗೆ ಸಮರ್ಪಿಸಿ ಕೊಡುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು, ನಮ್ಮ ಸಭೆಗಳನ್ನು ಆಶೀರ್ವಾದ ಮಾಡು, ನಮ್ಮೆಲ್ಲರ ಜೀವಿತಗಳನ್ನು, ನಮ್ಮೆಲ್ಲರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡಿ ಹರಸು. ಚಿಕ್ಕವರಿಂದ ಮೊದಲುಗೊಂಡು ಹಿರಿಯರವರೆಗೂ ಸ್ವಾಮಿ ಎಲ್ಲರನ್ನ ನಿನ್ನ ರೆಕ್ಕೆಗಳ ಅಡಿದಾವರಿಯಲ್ಲಿ ಮರೆಯಾಗಿರಿಸಿ ಎಲ್ಲರಿಗೂ ಬೇಕಾಗಿರುವಂಥ ಭದ್ರತೆಯನ್ನು ನೀನು ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಸಂತೋಷ ಸಮಾಧಾನಗಳೊಂದಿಗೆ, ನೆಮ್ಮದಿಯೊಂದಿಗೆ, ಮನಃಶಾಂತಿಯೊಂದಿಗೆ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ನೀನು ತುಂಬಿಸು. ಒಳ್ಳೆಯ ಆರೋಗ್ಯದಿಂದಲೂ ಕರ್ತನೆ, ನಿನ್ನ ಆತ್ಮನ ಬಲ, ತ್ರಾಣ, ಶಕ್ತಿಗಳಿಂದಲೂ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ನೀನು ತುಂಬಿಸು. ಯಾರ್ಯಾರು ಸಂಕಷ್ಟಗಳಲ್ಲಿದ್ದಾರೋ, ಸಮಸ್ಯೆಗಳಲ್ಲಿ ಇದ್ದಾರೋ, ಚಿಂತೆಗಳಲ್ಲಿ ಇದ್ದಾರೋ, ಕಣ್ಣೀರಿನಲ್ಲಿದ್ದಾರೋ, ಅನಾರೋಗ್ಯಗಳಲ್ಲಿ ಇದ್ದಾರೋ ಅಂಥವರೆಲ್ಲರನ್ನೂ ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸಿ ಕೊಡುತ್ತೇವೆ. ಸ್ವಾಮಿ, ಅಂಥವರೆಲ್ಲರ ಕಡೆಗೆ ನಿನ್ನ ಆಶೀರ್ವಾದಗಳನ್ನು, ನಿನ್ನ ಕರುಣಾ ದೃಷ್ಟಿಯನ್ನು ಅನುಗ್ರಹಿಸಿಕೊಟ್ಟು ಕಾಯ್ದು ಕಾಪಾಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಮಾತ್ರವಲ್ಲ ಕರ್ತನೆ, ನಮ್ಮ ಇಡೀ ದೇಶಕ್ಕಾಗಿ, ನಮ್ಮ ಇಡೀ ಲೋಕಕ್ಕಾಗಿ ಕರ್ತನೆ, ನಮ್ಮ ಬೆಂಗಳೂರು ನಗರಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ನಿನ್ನಲ್ಲಿ ಭಿನ್ನವಿಸುವವರಾಗಿದ್ದೇವೆ. ಕರ್ತನೆ, ನಾವು ಎದುರಿಸುತ್ತಿರುವಂಥ ಪರಿಸ್ಥಿತಿಗಳನ್ನು ನೀನು ಬಲ್ಲಾತನಾಗಿದ್ದಿ. ಕರ್ತನೆ, ಈ ಎಲ್ಲ ಪರಿಸ್ಥಿತಿಗಳು ಮಾರ್ಪಡುವಂತೆ ನಿನ್ನ ಕರುಣಾ ದೃಷ್ಟಿಯನ್ನು ಸ್ವಾಮಿ ನಮ್ಮೆಲ್ಲರ ಮೇಲೆ ನೀನು ಅನುಗ್ರಹಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಿನ್ನ ಹಸ್ತ ಸ್ಪರ್ಶದಿಂದ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನು ಸ್ಪರ್ಶಿಸಿ ಎಲ್ಲರಿಗೂ ಬೇಕಾಗಿರುವಂಥ ಆರೋಗ್ಯವನ್ನು ಕರ್ತನೆ ದಯಪಾಲಿಸು ಎಂಬುದಾಗಿ ನಾವು ನಿನ್ನಲ್ಲಿ ವಿಜ್ಞಾಪಿಸುವವರಾಗಿದ್ದೇವೆ. ನಿನಗೆ ಅಸಾಧ್ಯವಾದಂಥ ಕಾರ್ಯಗಳು ಯಾವುದೂ ಇಲ್ಲ ಸ್ವಾಮಿ. ಎಲ್ಲವನ್ನ ಮಾಡಲು ಶಕ್ತನಾಗಿರುವಂತಹ ದೇವರು ನೀನಾಗಿದ್ದೆ. ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡಲು ಶಕ್ತನಾಗಿರುವಂಥ, ಸರ್ವಶಕ್ತನಾಗಿರುವಂಥ ದೇವರು ನೀನಾಗಿದ್ದೆ ಸ್ವಾಮಿ. ನಿನ್ನ ಆಶೀರ್ವಾದಗಳೊಂದಿಗೆ ಕರ್ತನೆ ಇಡೀ ಲೋಕದಲ್ಲಿ ಎಲ್ಲರೂ ಆರೋಗ್ಯದಿಂದಲೂ ಕರ್ತನೆ ನಿಶ್ಚಿಂತೆಯಿಂದಲೂ ಜೀವಿಸುವಂಥ ದಿನಗಳನ್ನು ನಮ್ಮ ಜೀವಿತಗಳಿಗೆ ನೀನು ಒದಗಿಸಿಕೊಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಾವು ನಿನ್ನ ಸನ್ನಿಧಿಯಲ್ಲಿ ಕಾದು ಕುಳಿತಿದ್ದೇವೆ ಸ್ವಾಮಿ. ನಿನ್ನ ಹಸ್ತ ಸ್ಪರ್ಶಕ್ಕಾಗಿ, ನಿನ್ನ ಆರೋಗ್ಯದ ಸ್ವಸ್ಥತಾ ಸ್ಪರ್ಶಕ್ಕಾಗಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಪ್ರತಿಯೊಬ್ಬೊಬ್ಬರಾಗಿ ಸ್ವಾಮಿ, ಪ್ರತಿಯೊಂದೊಂದು ಕುಟುಂಬಗಳಾಗಿ, ಸಭೆಗಳಾಗಿ ನಿನ್ನ ಪಾದದ ಅಡಿದಾವರಿಯಲ್ಲಿ ನಾವು ಕುಳಿತಿದ್ದೇವಲ್ಲ. ನಮ್ಮ ಪ್ರಾರ್ಥನೆಗಳನ್ನು ನೀನು ಆಲಿಸಿ ಸ್ವಾಮಿ. ಇಡೀ ಲೋಕಕ್ಕೆ ಬೇಕಾಗಿರುವಂಥ ಸ್ವಸ್ಥತೆಯನ್ನು ನೀನು ತಾನೇ ಆದಷ್ಟು ಶೀಘ್ರದಲ್ಲಿ ನಮಗೆ ಅನುಗ್ರಹಿಸು ಎಂಬುದಾಗಿ ನಾವು ನಿನ್ನಲ್ಲಿ ಭಿನ್ನವಿಸುವವರಾಗಿದ್ದೇವೆ. ನಮ್ಮ ಸಭೆಗಳಲ್ಲಿ ತಮ್ಮ ಜನ್ಮದಿನ ಕಂಡಂಥ ಪ್ರಿಯರನ್ನು, ವಿವಾಹ ವಾರ್ಷಿಕೋತ್ಸವ ಕಂಡಂಥ ಪ್ರಿಯರನ್ನು ವಿಶೇಷವಾಗಿ ನೀನು ಕರುಣಿಸಿ ಕಾಯ್ದು ಕಾಪಾಡು ಕರ್ತನೆ. ಅವರೆಲ್ಲರ ಜೀವಿತಗಳಲ್ಲಿ ಹೊಸ ವರ್ಷವು ಶುಭವನ ಕೃಪೆಯನ್ನು, ಸಂತೋಷ ಸಮಾಧಾನಗಳನ್ನು ತರುವಂಥದ್ದಾಗಿರಲಿ ಎಂಬುದಾಗಿ ನಾವು ಶುಭವನ್ನು ಹಾರೈಸಿ ಪ್ರಾರ್ಥನೆಯನ್ನು ಮಾಡುವವರಾಗಿದ್ದೇವೆ. ಕರ್ತನೆ, ನಿನ್ನ ಆಶೀರ್ವಾದಗಳನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿಕೊಡು. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳೊಂದಿಗೆ ಕರ್ತನೆ ನಮ್ಮ ಸಭೆಗಳನ್ನು, ಸಭೆಯ ಪ್ರತಿಯೊಂದೊಂದು ಕುಟುಂಬಗಳನ್ನು, ನಮ್ಮ ಇಡೀ ಲೋಕವನ್ನು ಕರ್ತನೆ ನಮ್ಮ ಕಾಣಿಕೆಗಳೊಂದಿಗೆ ನಿನ್ನ ಕೈಗೆ ನಾವು ಸಮರ್ಪಿಸಿ ಕೊಡುತ್ತೇವೆ. ಕೈದೆರೆದು ನಮ್ಮನ್ನು ಆಶೀರ್ವಾದ ಮಾಡಿ ಹರಸಿ ಈ ಲೋಕದ ನಮ್ಮ ಜೀವನದ ಪಯಣದಲ್ಲಿ ಸ್ವಾಮಿ ನಿನ್ನ ರಕ್ತದ ಕೋಟೆಯೊಳಗೆ ನಮ್ಮನ್ನು ಮರೆಯಾಗಿರಿಸಿಕೊಂಡು ನಮ್ಮನ್ನು ಕಾಯ್ದು ಕಾಪಾಡಿ ಮುನ್ನಡೆಸೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಮುಕ್ತಾಯದ ಸಂಗೀತವಾಗಿ ಸಂಗೀತಗಳಲ್ಲಿ 231ನೆಯ ಸಂಗೀತವನ್ನು ನಾವು ಹಾಡೋಣ. 231ನೆಯ ಸಂಗೀತ. ದೇವ ಸೇವೆ ಮಾಡು ಕಾಲ ನೀಗುತ್ತೆ, ಜಾಗರೂಕನಾಗು ಜನ ಸಾಹಿತ್ಯ. Jonas
ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಸಮಾಧಾನದಿಂದಲೂ ಈ ಲೋಕದಲ್ಲಿ ನೀವು ಜೀವಿಸಿರಿ. ದೇವರ ಸಾನ್ನಿಧ್ಯದಲ್ಲಿ ಕಾದು ಕುಳಿತುಕೊಳ್ಳುವಾಗ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲು ಶಕ್ತನಾಗಿರುವಂಥ ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವಂಥ ತ್ರೈಕ ದೇವರ ಆಶೀರ್ವಾದ ಇಂದಿನಿಂದ ಸದಾ ಕಾಲಕ್ಕೂ ನಮ್ಮೆಲ್ಲರ ಜೀವಿತಗಳ ಸಂಗಡ ಈ ಲೋಕದಲ್ಲಿಯೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.